ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ರಾಜ್ಯದಲ್ಲಿ ಸಿಲಿಂಡರ್ಗೆ ಸಂಕಷ್ಟ ಸಿಲುಕಿಸುವಂತಹ ಭೀತಿ ಎದುರಾಗ್ತಾ ಇದೆ. ಜೊತೆಗೆ ಈ ಒಂದು ಸಂಕಷ್ಟವನ್ನು ಜನರು ಕೂಡ ಎದುರಿಸ್ತಾ ಇದ್ದಾರೆ. ಗ್ಯಾಸ್ ಟ್ರಬಲ್ ಒಂದ್ ಕಡೆ ಆದ್ರೆ ಹೋಟೆಲ್ ಉದ್ಯಮಿಗಳಿಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಗಿರಬಹುದು, ಗೃಹ ಬಳಕೆ ಡೊಮೆಸ್ಟಿಕ್ ಆಗಿರಬಹುದು, ಎಲ್ಲರೂ ಕೂಡ ಆತಂಕ ಬೀಳುವಂತಹ ವಿಚಾರವೇ ಇದು. ಯಾಕಂದ್ರೆ ಇಷ್ಟು ದಿನ ಆದರೂ ಕೂಡ ಇನ್ನೂ ಅಡುಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನೋ ಸ್ಟಾಕ್ ನೋ ಮೀಲ್ಸ್ ಅಂತ ಹೋಟೆಲ್ಗಳ ಮುಂದೆ ಬೋರ್ಡ್ ಅನ್ನು ಬರೆದು ಹಾಕೊಂಡು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಎಷ್ಟೋ ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ಗಳನ್ನ ಬಾಗಿಲುಗಳನ್ನ ಮುಚ್ಚಿ ಶಟರ್ಗಳನ್ನ ಎಳೆದು ಮನೆಗಳತ್ತ ಮುಖ ಮಾಡಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಇನ್ನ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಇರುವಂತಹ ಏರಿಯಾಗಳಲ್ಲಿ ಶಟರ್ ಅನ್ನ ಎಳೆದು ಹೋಟೆಲ್ಗಳು ಖಾಲಿ ಅಂದ್ರೆ ಸಿಲಿಂಡರ್ ಇಲ್ಲ ಅನ್ನೋ ಕಾರಣಕ್ಕೆ ನೋ ಸ್ಟಾಕ್ ನೋ ಮೀಲ್ಸ್ ಅಂತ ಒಂದು ಕಡೆ. ಇನ್ನು IDC ಅವರು ಇಲ್ಲಿ ನಾವು ನೆಕ್ಸ್ಟ್ ಸಿಲಿಂಡರ್ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋಟೆಲನ್ನು ತೆರೆಯೋದಿಲ್ಲ, ಸಿಲಿಂಡರ್ ಅಭಾವ ಇದೆ ಅಂತೇಳಿ ಒಂದು ಬೋರ್ಡನ್ನು ಅಂಟಿಸಿ ಹೋಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಗ್ಯಾಸ್ ಎಮರ್ಜೆನ್ಸಿ ಎಷ್ಟರ ಮಟ್ಟಿಗೆ ಹಸು ನೀಗ್ತಾ ಇದೆ ಅಂತಂದರೆ, ಕಾಳಸಂತೆಯಲ್ಲಿ ಕಮರ್ಷಿಯಲ್ ಮಾರೋರ ಹತ್ರ ಹೋಗ್ಲಿ ಅಟ್ಲೀಸ್ಟ್ ಸಿಲಿಂಡರ್ ಇಸ್ಕೊಳ್ಳೋಣ ಅಂತಂದರೆ ಅವರು ಕೂಡ ಬಾಯಿಗೆ ಬಂದಾಗ ಹೇಳ್ತಾರೆ ಸಿಲಿಂಡರ್ ಮಾರಾಟ ಮಾಡ್ತಾರೆ.